ಚಿಚುಕಾಗೆಯ ಮುಗ್ಧತೆ. ಆ ದಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ಹಚ್ಚ ಹಸಿರಾಗಿರುವ ಮರಗಳ ಜೊತೆ, ನದಿಯ ಜೊತೆ, ಪಕ್ಷಿಗಳ ಕಿಲಕಿಲ ಶಬ್ದಗಳ ಜೊತೆ ಆ ಊರು ತುಂಬಾನೇ ಪ್ರಶಾಂತವಾಗಿತ್ತು. ಯಾವಾಗಲೂ ತರ ಊರಿನ ಗಡಿಯಲ್ಲಿರುವ ಕೊಳದ ಹತ್ತಿರ ಆಟಾಡ್ಕೊಳ್ಳೋದಕ್ಕೋಸ್ಕರ ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಬರ್ತಾ ಇದ್ರು. ಅವರಿಬ್ರು ಆ ದಿನ ತುಂಬಾನು ಖುಷಿಯಾಗಿದ್ರು. ಆವಾಗ ಬುಜ್ಜಿ ಸಂತೋಷದಿಂದ, ಏ ಬನ್ನು, ನೋಡಿದ್ಯಾ ಇವತ್ತಿನ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ಯಾವತ್ತೂ ಇದೇ ರೀತಿ ಇದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ. ಇವತ್ತು ತಂಪಾದ ಗಾಳಿಗೆ ನನ್ನ ರೆಕ್ಕೆಗಳೆಲ್ಲ ಆರಾಮವಾಗಿದೆ. ಬನ್ನು ನಗುತ್ತಾ ಧಾನ್ಯ ತಿಂದು, ಹೌದು ಬುಜ್ಜಿ, ಇವತ್ತು ವಾತಾವರಣ ಚೆನ್ನಾಗಿದೆ. ಆದ್ರೆ ಈ ತಂಪಾದ ವಾತಾವರಣಕ್ಕೆ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಪ್ರತಿದಿನ ಈ ಬೇಳೆ ಅನ್ನ ತಿಂದು ತಿಂದು ಬೋರ್ ಆಗಿದೆ. ಆವಾಗ್ಲೇ ಚೋಟಿಗಿಳಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಕೂಡ ಹಸಿರು ಎಲೆಯಲ್ಲಿ ಸುತ್ತಿರುವ ಬಿಸಿ ಬಿಸಿಯಾದ ಧಾನ್ಯಗಳನ್ನ ತಗೊಂಡ್ ಬಂದ್ರು. ಅವರಿಬ್ಬರ ಮುಖದಲ್ಲೂ ಕೂಡ ಏನೋ ದೊಡ್ಡ ಸಾಹಸ ಮಾಡಿರುವ ಒಂದು ಸಂತೋಷ. ಆವಾಗ ಟುನಿಗುಬ್ಬಚ್ಚಿ ಮಕ್ಕಳನ್ನ ನೋಡಿ, ಮಕ್ಳೇ, ಹಸಿವಾಗ್ತಾ ಇದೀಯಾ? ತಗೊಳ್ಳಿ, ನಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿದಂತ ಬಿಸಿ ಬಿಸಿ ಧಾನ್ಯಗಳು. ನಾವು ಬಿತ್ತನೆ ಮಾಡಿದಂತ ಧಾನ್ಯಗಳು ತುಂಬಾ ರುಚಿಯಾಗಿರುತ್ತೆ. ಚೋಟಿಗಿಳಿ ತುಂಬಾನು ಸಂತೋಷದಿಂದ, ಹೌದು ತುನಿ, ಈ ಸಲ ನಾವು ಬೆಳೆದಂತಹ ಈ ಧಾನ್ಯಗಳು ಎಷ್ಟೊಂದು ರುಚಿಯಾಗಿದೆ. ಊರಲ್ಲಿ ಎಲ್ಲರೂ ಈ ಧಾನ್ಯಗಳ ಬಗ್ಗೆನೇ ತುಂಬಾ ಹೆಮ್ಮೆಯಿಂದ ಮಾತಾಡ್ಕೋತಾ ಇದ್ದಾರೆ. ಟುನಿಗುಬ್ಬಚ್ಚಿ ನಗುತ್ತಾ, ಹೌದು ಚೋಟು, ಈ ಬೀಜಗಳನ್ನು ಬಿತ್ತನೆ ಮಾಡಿದ್ರೆ ನಮಗೆ ಚಿನ್ನನೇ ಬೆಳೆಯುತ್ತೆ. ಈ ಚಿನ್ನದ ಬಿತ್ತನೆಯಿಂದ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ಇದನ್ನು ಬಿತ್ತನೆ ಮಾಡಿದ್ರೆ ಚಿನ್ನನೇ ಕೈಗೆ ಸಿಗುತ್ತೆ. ನಾವು ಬೆಳೆದಂತ ಒಂದೊಂದು ಬಿತ್ತನೆನೂ ಬಂಗಾರವಾಗಿ ತಿರುಗಿ ಬರುತ್ತೆ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಿದ್ದನ್ನ ಅದೇ ಮರದ ಮೇಲ್ಗಡೆ ಕೂತ್ಕೊಂಡಿದ್ದ ಚಿಚುಕಾಗೆ ಕೇಳಿಸ್ಕೊಳ್ತಾ ಇತ್ತು. ಚಿಚುಕಾಗೆಗೆ ಅತಿ ಆಸೆ ತುಂಬಾ ಜಾಸ್ತಿ. ಅದ್ರ ಜೊತೆ ಅವಳು ತುಂಬಾ ಅಮಾಯಕಳಾಗಿದ್ಲು ಬೇರೆ. ಆ ಧಾನ್ಯಗಳನ್ನ ಮಣ್ಣಿನಲ್ಲಿ ಹಾಕಿಟ್ರೆ ಚಿನ್ನನೇ ಬೆಳೆಯುತ್ತೆ ಅಂತ ಟುನಿಗುಬ್ಬಚ್ಚಿ ಹೇಳಿದ್ದನ್ನ ಪಾಪ ಚಿಚುಕಾಗೆ ನಿಜ ಅಂತಾನೆ ನಂಬ್ತಾ ಇದ್ಲು. ಆದ್ರಿಂದ ಅವಳ ಆಶ್ಚರ್ಯದಿಂದ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಅಯ್ಯೋ ದೇವ್ರೆ, ಏನು ಇವರಿಬ್ರು ಮಾತಾಡ್ಕೋತಾ ಇರೋದು? ಚಿನ್ನದ ಬೀಜದ ಬಿತ್ತನೆಗಳನ್ನು ಮಾಡಿದ್ರೆ ನಿಜವಾಗ್ಲೂ ಚಿನ್ನ ಬರುತ್ತಾ? ಅಯ್ಯೋ, ಈ ತುನಿ ಮತ್ತು ಚೋಟು ಎಷ್ಟೊಂದು ಬುದ್ಧಿವಂತರು. ಯಾಕೆ ಈ ವಿಷಯವನ್ನು ನನಗೂ ಕೂಡ ಹೇಳಲಿಲ್ಲ? ನಾನು ಕೂಡ ನನ್ನ ಕೈಯಲ್ಲಿರುವ ಚಿನ್ನವನ್ನು ಭೂಮಿಯಲ್ಲಿ ಬಿತ್ತನೆ ಮಾಡ್ತೀನಿ. ಅದು ಚಿನ್ನವಾಗಿ ಬಂಗಾರವಾಗಿ ಬೆಳೆದ್ರೆ ನನ್ನ ಮಗನಿಗೆ ಚಿನ್ನದ ಸಿಂಹಾಸನವನ್ನು ಮಾಡ್ತೀನಿ. ಹಾಗೆ ಚಿಚುಕಾಗೆ ಮನ್ಸಲ್ಲಿ ಅಂದ್ಕೊಂಡು ತುಂಬಾನು ಸಂತೋಷದಿಂದ ಅವಳ ಮನೆಗೆ ಹೋದ್ಲು. ಮನೆಯಲ್ಲಿ ಎಲ್ಲಾ ವಸ್ತುಗಳು ಹಾಗೆ ಹೀಗೆ ಅಂತ ಚೆಲ್ಲಪಿಲಿಯಾಗಿ ಬಿದ್ದಿತ್ತು. ಆವಾಗ್ಲೇ ಚಿನ್ನುಕಾಗೆ ನಿದ್ರೆಯಿಂದ ಎದ್ದು ಬಂದು ಕಣ್ಣನ್ನ ಉಚ್ಕೊಳ್ತಿದ್ದ. ಚಿಚುಕಾಗೆ ಮನೆಯೊಳಗಡೆ ಬಂದು ಯೋಚನೆ ಮಾಡ್ತಾ ಇರೋದನ್ನ ನೋಡಿ ಚಿನ್ನು ಅವನ ತಾಯಿಯ ಹತ್ತಿರ ಹೋಗಿ, ಅಮ್ಮೋ, ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಪೆಟ್ಟಿಗೆಯಲ್ಲಿ ಏನೋ ಹುಡುಕ್ತಾ ಇದ್ದೀಯಾ? ನಂಗೆ ತುಂಬಾ ಹಸಿವಾಗ್ತಿದೆ, ತಿನ್ಲಿಕ್ಕೆ ಏನಾದ್ರೂ ಕೊಡ್ತೀಯಾ? ಚಿಚುಕಾಗೆ ಒಂದು ಪೆಟ್ಟಿಗೆಯಿಂದ ಹಳೆಯ ಚಿನ್ನದ ಚೈನನ್ನ ತೆಗೆದ್ಲು. ಲೇ ಚಿನ್ನು, ನಿನಗೆ ಪ್ರತಿದಿನ ನಮ್ಮ ಬಡತನದಲ್ಲಿಯೇ ತಿನ್ಲಿಕ್ಕೆ ಆಗ್ತಾ ಇದ್ದೀನಿ. ಇವತ್ತು ನಮಗೆ ಒಂದು ಒಳ್ಳೆ ಕಾರ್ಯ ನಡಿಬೇಕಾಗಿದೆ. ನೀನು ಮನೆಯಲ್ಲೇ ಇರು, ನಾನು ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಮನೆ ಹುಷಾರು. ಆವಾಗ ಚಿನ್ನು ಆಶ್ಚರ್ಯದಿಂದ, ಅಮ್ಮ, ಏನಮ್ಮ ಬಿಸ್ನೆಸ್ಸು? ಚಿನ್ನನ ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಥವಾ ಜ್ವರ ಬಂದಿದ್ಯಾ? ಲೇ, ಬಾಯಿ ಮುಚ್ಕೊಂಡಿರೋ, ನಾನು ಹೋಗುವ ಕಾರ್ಯ ಸಕ್ಸಸ್ ಆಗ್ಬೇಕು ಅಂತ ಬೇಡ್ಕೋ. ಚಿಚುಕಾಗೆ ಅವಳ ಹತ್ರ ಇದ್ದ ಒಂದೇ ಒಂದು ಚಿನ್ನದ ಒಡವೆನ ತಗೊಂಡು ಆ ಊರಿನ ಗಡಿಯಲ್ಲಿರುವ ನದಿಯ ತೀರಕ್ಕೆ ಹೋದ್ಲು. ಅಲ್ಲಿ ಮಣ್ಣು ತುಂಬಾನೇ ಸಾಫ್ಟ್ ಆಗಿತ್ತು, ತುಂಬಾ ತಣ್ಣಗಿತ್ತು. ಇಲ್ಲಿ ಇದನ್ನ ಹೂತಾಕಿದ್ರೆ ನಿಜವಾಗ್ಲೂ ಚಿನ್ನನೇ ಬೆಳೆಯುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಒಂದು ಹಳ್ಳ ತೋಡಿ ಅದರಲ್ಲಿ ಆ ಚಿನ್ನದ ಚೈನನ್ನ ಹಾಕಿ ಮೇಲೆ ಮಣ್ಣು ಹಾಕಿ ಮುಚ್ಬಿಟ್ಲು. ಚಿಚುಗೆ ಇವಾಗ್ಲೇ ಸಮಾಧಾನ ಆಗಿದ್ದು. ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಹಬ್ಬ, ನನ್ನ ಕೈಯಲ್ಲಿರುವ ಚಿನ್ನವನ್ನ ನಾನು ನೆಟ್ಟಾಯಿತು. ಇನ್ ಮುಂದೆ ಇದು ಮರವಾಗಿ ಬೆಳೆದು ನನಗೆ ಚಿನ್ನ, ಉಂಗುರ, ಸೊಂಟದ ಪಟ್ಟಿ ಎಲ್ಲ ಕೊಡುತ್ತೆ. ಅಯ್ಯಯ್ಯೋ, ನಾನು ಎಲ್ಲಿಂದ ಹೊರಟೋಗ್ಬಿಟ್ರೆ ಆಮೇಲೆ ಇದನ್ನ ಯಾರಾದ್ರೂ ತಗೊಂಡೋದ್ರೆ? ಇಲ್ಲ ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಇದು ಬೆಳೆಯುವ ತನಕ ಕಾವಲು ಕಾಯ್ತೀನಿ. ಹಾಗೆ ಚಿಚುಕಾಗೆ ಅವಳು ಚಿನ್ನದ ಒಡವೆನ ಮುಚ್ಚಿಟ್ಟಿದ್ದ ಆ ಮಣ್ಣಿನ ಮೇಲೆ ಹತ್ತಿ ಕೂತ್ಕೊಂಡು ಮೊಟ್ಟೆನ ಕಾಯುವ ಕೋಳಿ ತರ. ಹಗ್ಲಾಯ್ತು, ಮಧ್ಯಾಹ್ನ ಆಯ್ತು, ಸಂಜೆ ಆಯ್ತು, ಆದ್ರೂ ಕೂಡ ಅಲ್ಲಾಡ್ಲಿಲ್ಲ. ಜೋರಾಗಿ ಮಳೆ ಸುರಿಯೋ ತರಾನೂ ಇತ್ತು, ಆದ್ರೂ ಕೂಡ ಅವಳು ಅಲ್ಲಾಡ್ಲೇ ಇಲ್ಲ. ಆ ಮಣ್ಣಿನ ಮೇಲೇನೆ ಕೂತ್ಕೊಂಡಿದ್ಲು. ಹಾಗೆ ಪಾಪ ಅವಳು ರಾತ್ರಿ ಇಡೀ ಕೂಡ ಹಸ್ವಿಂದಾನೆ ಒದ್ದಾಡ್ತಾ ಇದ್ಲು.
ಹೀಗಿರುವಾಗ ಮರುದಿನ ಬೆಳಗ್ಗೆ ತಾಯಿ ಮನೆಗೆ ಬರ್ಲಿಲ್ಲ ಅನ್ನೋದಕ್ಕೋಸ್ಕರ ಚಿನ್ನ ಅವನ ತಾಯಿನ ಹುಡ್ಕೊಂಡು ಬರ್ತಾ ಇದ್ದಾಗ ನದಿಯ ತೀರದಲ್ಲಿ ಚಿಚುಕಾಗೆ ಕೂತ್ಕೊಂಡಿರೋದನ್ನ ನೋಡ್ದ. ಅವನು ತನ್ನ ತಾಯಿ ಹತ್ತಿರ ಬಂದು ಕಣ್ಣಲ್ಲಿ ಕಣ್ಣೀರೊಂದಿಗೆ, ಅಮ್ಮ, ನಿಮಗೆ ಏನಮ್ಮ ಆಯ್ತು? ನಿನ್ನೆ ಮನೆ ಬಿಟ್ಟು ಬಂದವರು ಇನ್ನೂ ಮನೆಗೆ ಬರಲೇ ಇಲ್ಲ. ಬೆಳಿಗ್ಗೆ ಆಯ್ತು, ಬಿಸಿಲಾಯ್ತು, ಇವಾಗ ಸಂಜೆಯಾಗಿ ಮಳೆ ಬರುವ ಪರಿಸ್ಥಿತಿ. ಆವಾಗ ಚಿಚು ತುಂಬಾ ಸುಸ್ತಾಗಿ, ಇಲ್ಲಿ ನೋಡು ಚಿನ್ನು, ಇಷ್ಟೊತ್ತು ನಾನು ಇಲ್ಲೇ ಕಾದು ಕಾದು ಇವಾಗ ಮನೆಗೆ ಬಂದ್ರೆ ನಾನು ಯಾವುದಕ್ಕೋಸ್ಕರ ಇಷ್ಟೊತ್ತು ಕಷ್ಟಪಟ್ನೋ ಅದರ ಪ್ರತಿಫಲ ನನಗೆ ಸಿಗೋದಿಲ್ಲ. ನಾನು ಇಲ್ಲೇ ಇರ್ತೀನಿ. ಚಿನ್ನು ಅಳುತ್ತಾ ಟುನಿಗುಬ್ಬಚ್ಚಿಯ ಮನೆಗೆ ಹೋದ. ಅಲ್ಲಿ ಲೂಸಿ, ಟುನಿ, ಚೋಟು 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಚಿನ್ನು ಅಲ್ಲಿಗೆ ಹೋಗಿ, ತುನಿ ಚಿಕ್ಕಮ್ಮ, ನನ್ನ ಕಾಪಾಡಿ. ನಿನ್ನೆಯಿಂದ ನಮ್ಮಮ್ಮ ಮನೆಗ್ ಬರದೆ ನದಿಯ ದಡದಲ್ಲಿ ಮಣ್ಣಿನ ದಿಬ್ಬದ ಮೇಲೆ ಕೂತ್ಕೊಂಡು ಬರೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ. ನೀವೇ ಏನಾದ್ರೂ ಮಾಡಿ. ಅದನ್ನು ಕೇಳಿ ಟುನಿ ಟೆನ್ಷನ್ ಆಗಿ, ಅಯ್ಯೋ, ಚಿಚ್ಚಿಗೆ ಏನಾಯ್ತು? ಮಣ್ಣಿನ ಮೇಲೆ ಕೂತ್ಕೊಂಡಿದ್ಯಾ? ಬನ್ನಿ ಹೋಗಿ ನೋಡಿ ಬರೋಣ. ಅವ್ರೆಲ್ರೂ ಸೇರಿ ನದಿ ತೀರಕ್ಕೆ ಹೋದ್ರು. ಅಲ್ಲಿ ಚಿಚುಕಾಗೆ ಕಣ್ಮುಚ್ಕೊಂಡು ಪಾಪ ತುಂಬಾನು ಸುಸ್ತಾಗಿ ಕೂತ್ಕೊಂಡಿದ್ಲು. ಆವಾಗ ಅವಳನ್ನ ನೋಡಿ, ಚಿಚ್ಚು, ಏನಿದು ಹುಚ್ಚುತನ? ಮೈಯೆಲ್ಲ ಮಣ್ಣಾಗಿದೆ. ಇಲ್ಲೇ ಕೂತ್ರೆ ಆರೋಗ್ಯ ಸರಿ ಇರಲ್ಲ, ಬಾ. ಚಿಚುಕಾಗೆ ಕಣ್ಬಿಟ್ಟು ನೋಡಿ, ಆಹಾ, ನೀವೆಲ್ಲ ನನ್ನ ನೋಡಿ ಹೊಟ್ಟೆ ಉರಿಸ್ಕೋತಾ ಇದ್ದೀರಾ? ಎಲ್ಲಿ ನಾನು ಚಿನ್ನವನ್ನು ಬೆಳೆದು ಒಳ್ಳೆ ಹಣ ಮಾಡ್ತೀನಿ ಅಂತ ತಾನೆ ನೀವು ಮಾತ್ರ ಚಿನ್ನವನ್ನು ಬೆಳೆದು ಹಣ ಮಾಡ್ಕೋಬಹುದು. ಅದಕ್ಕೇನೆ ನಾನು ನನ್ನ ಚಿನ್ನನ ಬಿತ್ತನೆ ಮಾಡಿದ್ದೀನಿ. ಟುನಿ ಅದನ್ ಕೇಳಿ ಆಶ್ಚರ್ಯದಿಂದ, ಏನು, ಚಿನ್ನದ ಬಿತ್ತನೆಗಳ? ಅಯ್ಯೋ ಚಿಚ್ಚು, ನೀನು ಎಷ್ಟು ಅಮಾಯಕಿ. ನಾವು ಮಾತಾಡ್ತಾ ಇದ್ದಿದ್ದು ಅದೆಲ್ಲ. ಚಿನ್ನದ ಬಣ್ಣದಲ್ಲಿರುವ ಈ ಧಾನ್ಯಗಳನ್ನು ಬಿತ್ತನೆ ಮಾಡಿದ್ರೆ ಇದು ಬೆಳೆದು ಚಿನ್ನದಂತಹ ಹಣವನ್ನು ಕೊಡುತ್ತೆ ಅಂತ. ಅದು ಅರ್ಥ ಮಾಡ್ಕೊಳ್ದೆ ನೀನು ಈ ರೀತಿ ಮಾಡಿದ್ಯಲ್ಲ ಚಿಚ್ಚು. ಆವಾಗ ಲೂಸಿ ನಗುತ್ತಾ, ಅಯ್ಯೋ ಚಿಚ್ಚು, ಚಿನ್ನವನ್ನು ಬಿತ್ತನೆ ಮಾಡಿದ್ರೆ ಚಿನ್ನದ ಮರ ಬೆಳೆಯುತ್ತಾ? ನಿನ್ನ ಚಿನ್ನವನ್ನು ಮಣ್ಣಿನೊಳಗೆ ಹಾಕಿ ಮೋಸ ಹೋಗಿದ್ಯಾ ಅಷ್ಟೇ. ಅದನ್ನು ಕೇಳಿ ಚಿಚ್ಚು ತುಂಬಾನೇ ಹೆದರಿದ್ಲು, ತುಂಬಾ ಟೆನ್ಷನ್ ಆದ್ಲು. ಅವಳ ಅಮಾಯಕತನನ ಬಗ್ಗೆ ಯೋಚನೆ ಮಾಡಿ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಆವಾಗ ಚಿಚುಕಾಗೆ, ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ. ನನ್ನ ಚಿನ್ನಗೋಸ್ಕರ ಇಟ್ಟಿದ್ದ ಒಂದೇ ಒಂದು ಚಿನ್ನವನ್ನು ಕೂಡ ಮಣ್ಣೊಳಗೆ ಹಾಕ್ಬಿಟ್ಟೆ. ಅಯ್ಯೋ, ನನ್ ಚಿನ್ನ ಬೇಕು ನನ್ಗೆ. ಚಿಚು ಬೇಗ ಬೇಗ ಆ ಹಳ್ಳನ ತೋಡಿ ನೋಡಿದ್ಲು. ಆದ್ರೆ ಎಷ್ಟೇ ತೋಡಿದ್ರು ಕೂಡ ಅಲ್ಲಿ ಆ ಚಿನ್ನದ ಚೈನ್ ಇಲ್ಲ, ಹಳ್ಳ ಮಾತ್ರ ಇತ್ತು. ಆವಾಗ ಚಿಚುಕಾಗೆ ತುಂಬಾನು ಬೇಜಾರಿಂದ, ಅಯ್ಯೋ, ನನ್ ಚಿನ್ನನ ಇಲ್ಲೇ ತಾನೇ ಹಾಕಿದ್ದೆ. ಯಾರೋ ತಗೊಂಡ್ಬಿಟ್ಟಿದ್ದಾರೆ. ನನ್ನ ಮಗನಿಗೋಸ್ಕರ ಇದ್ದಂಥದ್ದು ಅದು ಒಂದು ಮಾತ್ರ. ಅಯ್ಯಯ್ಯೋ, ನನ್ ಚಿನ್ನನೇ ಕಳ್ಕೊಂಡ್ಬಿಟ್ಟೆ. ತನ್ನ ತಾಯಿಯ ಪರಿಸ್ಥಿತಿ ನೋಡಿ ಚಿನ್ನು ಕೂಡ ಅಳ್ತಾ ಇದ್ದ. ಆವಾಗ ಎಲ್ರ ಮನ್ಸಿಗೂ ತುಂಬಾನೇ ಭಾರ ಆಯ್ತು. ಚೋಟಿಗಿಳಿ, ಟುನಿಗುಬ್ಬಚ್ಚಿ ಇಬ್ರು ಒಬ್ರು ಮುಖಾನ ಒಬ್ರು ನೋಡ್ಕೊಂಡು ನಗುತ್ತಾ ಟುನಿಗುಬ್ಬಚ್ಚಿ ಚಿಚುವಿನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವಳ ರೆಕ್ಕೆಯೊಳಗಡೆ ಇಟ್ಟಿದ್ದ ಆ ಚಿನ್ನದ ಚೈನನ್ನ ತೆಗ್ದು ಚಿಚು ಹತ್ರ ಕೊಟ್ಲು. ಆವಾಗ ಟುನಿಗುಬ್ಬಚ್ಚಿ, ಅಯ್ಯೋ ಚಿಚ್ಚು, ಅಳ್ಬೇಡ. ಇಲ್ ನೋಡು, ನಿನ್ನ ಚಿನ್ನದ ನೆಕ್ಲೆಸ್ ಇಲ್ಲೇ ಇದೆ. ಚಿಚು ತಕ್ಷಣ ಅಳದನ್ನ ಬಿಟ್ಟು, ನನ್ನ ಚಿನ್ನದ ನೆಕ್ಲೇಸು ನಿನ್ನತ್ರ ಹೇಗೆ ಬಂತು? ನೀನು ಕಳ್ಳತನ ಮಾಡ್ದಾ? ಅಯ್ಯೋ ಚಿಚ್ಚು, ನಾವು ಕಳ್ಳತನ ಮಾಡ್ಲಿಲ್ಲ. ನೀನು ನಿನ್ನೆ ಇದ್ನ ಇಲ್ಲಿ ನೆಡುವಾಗ ನಾವಿಬ್ರು ನೋಡ್ದು. ನೀನು ಎಲ್ಲಾದ್ರೂ ಮನೆಗೆ ಹೋದ್ರು ಅಥವಾ ನೀರು ಕೊಚ್ಕೊಂಡೋದ್ರೆ ಈ ಚಿನ್ನ ಏನಾದ್ರೂ ಆಗ್ಬಿಡುತ್ತೆ ಅಂತ ನಿನಗೋಸ್ಕರ ನಾವು ಅದನ್ನ ತೆಗ್ದಿಟ್ಟಿದ್ದು. ಟೋನಿ ಚೈನನ್ನ ಚಿಚುಕಾಗೆ ಹತ್ತಿರ ಕೊಟ್ಟು, ಚಿಚ್ಚು, ಅತಿ ಆಸೆಯಿಂದ ಏನೋ ಬುದ್ಧಿ ಕೆಟ್ಟು ಈ ರೀತಿ ಮಾಡೋದು ತುಂಬಾ ತಪ್ಪು. ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ನಿಜವಾಗಿ ಧನವಂತರಾಗ್ತಾರೆ. ನಾವು ಬಿತ್ತನೆ ಮಾಡುವ ಒಂದೊಂದು ಬಿತ್ತನೆಯು ಚಿನ್ನನೇ. ತಗೋ, ಈ ಧಾನ್ಯಗಳನ್ನು ನೀನು ಕೂಡ ಬಿತ್ತನೆ ಮಾಡಿ ಚಿನ್ನದಂತಹ ಬೆಳೆಯನ್ನು ಬೆಳೆಯಬೇಕು. ಚಿಚುಕಾಗೆ ಟುನಿ ಹತ್ರ ಇದ್ದ ಅವಳ ಚೈನನ್ನ ತಗೊಂಡ್ಲು. ಇವಾಗ ಅವಳಿಗೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು. ಆವಾಗ ಅವಳು ಮಾಡಿದ ತಪ್ಪನ್ನ ಅವಳು ಅರ್ಥ ಮಾಡ್ಕೊಂಡ್ಲು. ಟುನಿಗುಬ್ಬಚ್ಚಿನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ಲು. ಚಿಚುಕಾಗೆ ಎಲ್ಲರ ಹತ್ರನೂ, ತುನಿ, ನನ್ನನ್ನು ಕ್ಷಮಿಸಿ. ನಾನು ಅತಿಯಾಗಿ ಆಸೆಪಟ್ಟು ಇರದ್ನ ಕೂಡ ಇವತ್ತು ಕಳ್ಕೊಳಕ್ಕಿದ್ದೆ. ನಿಮ್ಮಂತ ಸ್ನೇಹಿತರಿದ್ರೆ ನಾನು ಕೂಡ ನಿಮ್ಮ ಹಾಗೆ ಚಿನ್ನವನ್ನು ಬೆಳಿಬೋದು. ಕಷ್ಟಪಟ್ಟು ಸಂಪಾದನೆ ಮಾಡುವ ಎಲ್ಲ ಧಾನ್ಯ ಕೂಡ ಚಿನ್ನಕ್ಕೆ ಸಮಾನ ಅಂತ ನನಗೆ ಇವತ್ತು ಅರ್ಥವಾಯಿತು. ಥ್ಯಾಂಕ್ ಯು ತುನಿ ಚಿಕ್ಕಮ್ಮ. ನಮ್ಮ ಅಮ್ಮನಿಗೆ ಬುದ್ಧಿ ಬರುವ ರೀತಿ ಮಾಡಿದೀರಾ. ಇನ್ ಮುಂದೆ ನಾವು ಕೂಡ ಕಷ್ಟಪಟ್ಟು ಬೆಳೆಯನ್ನು ಬೆಳಿತೀವಿ. ಬುಜ್ಜಿ ಬನ್ನು ಇಬ್ರು ಕೂಡ ಸಂತೋಷದಲ್ಲಿ ಕೈ ಚಪ್ಪಾಳೆ ತಟ್ಟಿದ್ರು. ಆದಿನದಿಂದ ಚಿಚುಕಾಗೆ ಈ ರೀತಿ ಅಮಾಯಕಳ ತರ ಏನಾದ್ರೂ ಹುಚ್ಚುಚ್ಚು ಕೆಲ್ಸನ ಮಾಡೋದನ್ನ ಬಿಟ್ಬಿಟ್ಟು ಏನೇ ಮಾಡ್ಬೇಕು ಅಂದ್ರೂ ಕೂಡ ಮೊದ್ಲು ತನ್ನ ಗೆಳತಿಯರ ಹತ್ರ ಹೇಳಿ ಮಾಡ್ತಾ ಇದ್ಲು. ಹಾಗೆ ಇವಾಗ ಅವಳು ಹುಚ್ಚುಚ್ಚು ಕೆಲ್ಸ ಎಲ್ಲಾನು ಮಾಡೋದನ್ನ ಬಿಟ್ಟು ತನ್ನ ಗೆಳತಿಯರ ಜೊತೆ
ಸೇರಿ ಸಂತೋಷವಾಗಿ ಅವಳ ಜೀವನಾನ ಅವಳು ಬಾಳ್ತಾ ಇದ್ಲು. ಪಕ್ಷಿಗಳ ಗ್ರಾಮದಲ್ಲಿ ಇದು ಬೇಸಿಗೆ ಕಾಲ ಅನ್ನೋದ್ರಿಂದ ಬಿಸಿಲು ತುಂಬಾನು ಜಾಸ್ತಿನೇ ಇತ್ತು. ಮರದಲ್ಲಿದ್ದ ಎಲೆಗಳು ಎಲ್ಲಾನು ಒಣಗಿ ಹೋಗಿತ್ತು. ಎಲ್ಲೂ ಕೂಡ ನೀರಿಲ್ಲ. ಕೊಳ ಬಾವಿ ಎಲ್ಲಾನು ನೀರು ಬತ್ತಿ ಹೋಗಿತ್ತು. ತುನಿಗು ಬಚ್ಚಿ ಬುಜ್ಜಿಗು ಬಚ್ಚಿ ಇಬ್ರು ಮನೆಯೊಳಗಡೆ ತುಂಬಾನೇ ಸೆಕೆ ಆಗ್ತಾ ಇರೋದ್ರಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದ್ರು. ಅಯ್ಯೋ, ಏನೇ ಬುಜ್ಜಿ ಇದು, ಈ ಬಿಸಿಲಿಗೆ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ, ನೆಲದ ಮೇಲೆ ಕಾಲಿಡಕ್ಕೂ ಆಗ್ತಾ ಇಲ್ಲ. ಮಡಿಕೆಯಲ್ಲಿರುವ ನೀರು ಖಾಲಿ ಆಯಿತು. ಹೀಗೆ ಆದ್ರೆ ಸಂಜೆ ಸಮಯಕ್ಕೆ ಗಾಳಿಯಲ್ಲಿ ಒಣಗೋಗಿರುವ ಎಲೆ ಹಾಗೆ ಹಾರ್ಬಿಡ್ತೀವಿ. ಹೌದು ಮಮ್ಮಿ, ಈ ಬಿಸಿಲಿಗೆ ಈ ಮನೆಯಲ್ಲಿದ್ರೆ ನೀವು ಹೇಳಿದ ಹಾಗೆ ನಾವು ಒಣಗೋಗ್ತೀವಿ. ಬನ್ನಿ ಅಮ್ಮ, ಯಾವ್ದಾದ್ರೂ ನೀರಿರುವ ಪ್ರದೇಶಕ್ಕೆ ಹೋಗೋಣ. ಇಲ್ಲದಿದ್ರೆ ಹಣ್ಣುಗಳಿರುವ ಕಾಡಿಗೆ ಹೋಗಿ ಹಣ್ಣು ಕೊಯ್ದು ತಿಂದು ದಾಹನ ತೀರಿಸ್ಕೊಳ್ಳೋಣ. ಹಾಗೆ ತುನಿಗು ಬಚ್ಚಿ ಹಾಗೂ ಬುಜ್ಜಿಗು ಬಚ್ಚಿ ಇಬ್ರು ಕೂಡ ಪಕ್ಕದಲ್ಲಿರುವ ಅಡವಿಗೆ ಹೋದ್ರು. ಆದ್ರೆ ಅಡವಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇರೋದನ್ನ ನೋಡಿದ್ರು. ಆದ್ರೂ ಕೂಡ ಅವರಿಬ್ರು ಸ್ವಲ್ಪ ದೂರ ಅಡವಿಯೊಳಗಡೆ ಹೋಗ್ತಾ ಇದ್ದಾಗ ದೂರದಲ್ಲಿ ಯಾವುದೋ ಒಂದು ವ್ಯತ್ಯಾಸವಾದ ವಸ್ತನ್ನ ನೋಡಿದ್ರು. ಏನಪ್ಪಾ ಅಂತ ನೋಡಿದ್ರೆ ಅದು ಒಂದು ಕಲ್ಲಂಗಡಿ ಹಣ್ಣು. ಆದ್ರೆ ಅದು ಸಾಧಾರಣವಾದ ಕಲ್ಲಂಗಡಿ ಹಣ್ಣಲ್ಲ, ಅದರ ಸುತ್ತಮುತ್ತ ಒಂದು ಚಿಕ್ಕ ಪ್ರಕಾಶನೂ ಇತ್ತು. ಮಮ್ಮಿ, ಅಲ್ಲಿ ನೋಡಿದ್ರ ವಾಟರ್ ಮೆಲನ್ ಅನ್ನು? ಈ ಬಿಸಿಲಿಗೆ ಈ ಹಣ್ಣು ತಿನ್ನೋದು ಅಂದ್ರೆ ಅಮೃತಕ್ಕೆ ಸಮಾನ. ಬನ್ನಿ ಮಮ್ಮಿ, ಆ ಹಣ್ಣನ್ನ ಕುಯ್ದು ತಿನ್ನೋಣ. ಅದೃಷ್ಟ ಅಂದ್ರೆ ಇದೇ ಬುಜ್ಜಿ, ಆದ್ರೆ ಅದನ್ನ ನೋಡಿದ್ರೆ ತುಂಬಾ ಸಣ್ಣದಾಗಿದೆ. ಅದು ನಮಗೆ ಸಾಕಾಗುತ್ತಾ? ಸರಿ, ಪರವಾಗಿಲ್ಲ ಬಾ, ಎಷ್ಟು ಸಿಕ್ತೋ ಅಷ್ಟು ತಿಂದು ದಾಹ ತೀರಿಸ್ಕೊಳ್ಳೋಣ. ತುನಿಗು ಬಚ್ಚಿ ಆ ಕಲ್ಲಂಗಡಿ ಹಣ್ಣಿನ ಪಕ್ಕದಲ್ಲಿ ಹೋಗಿ ಅದನ್ನ ಕಚ್ಚಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಆವಾಗ್ಲೇ ಆ ಕಲ್ಲಂಗಡಿ ಹಣ್ಣು ಒಳಗಡೆಯಿಂದ ಒಂದು ಸುಂದರವಾದ ಧ್ವನಿ ಕೇಳಿಸ್ತು. ಏ ಏ ಏ ಏ, ಸ್ವಲ್ಪ ನಿಲ್ಲು. ನೋಡಿದ ತಕ್ಷಣ ಕುಯ್ದು ತಿನ್ನಕ್ಕೆ ಬರ್ತಾ ಇದೆಯಾ? ನನ್ ಸಾಧಾರಣವಾದ ಹಣ್ಣಲ್ಲ, ಸ್ವಲ್ಪ ನಿಂತ್ಕೋ. ಟುನಿ ಬುಜ್ಜಿ ಇಬ್ರು ಕೂಡ ಕಲ್ಲಂಗಡಿ ಹಣ್ಣಿಂದ ಕೇಳಿಸಿದ ಆ ಧ್ವನಿಗೆ ತುಂಬಾನೇ ಹೆದರಿದ್ರು. ಆವಾಗ ಟುನಿ ಹೆದರ್ಕೊಂಡೆ, ಬುಜ್ಜಿ, ಏನಿದು? ಹಣ್ಣು ಮಾತಾಡುತ್ತಾ? ಇದು ದೆವ್ವದ ಹಣ್ಣಾಗಿರುವ ಹಾಗಿದೆ, ಬಾ ಓಡೋಣ. ಆವಾಗ ಕಲ್ಲಂಗಡಿ ಹಣ್ಣು ನಗುತ್ತಾ, ದೆವ್ವ ಅಲ್ಲ ಬುಜ್ಜಿ, ನಾನು ಮಾಯದ ಹಣ್ಣು. ನಾನು ಎಷ್ಟೋ ವರ್ಷಗಳಿಗೆ ಒಮ್ಮೆ ಮಾತ್ರನೇ ಹುಟ್ಟೋದು. ನನ್ನ ಮಾತು ಕೇಳಿದ್ರಿಂದ ನಾನು ನಿಮ್ಗೆ ಒಂದು ಸಹಾಯ ಮಾಡ್ತೀನಿ. ಈ ಬಿಸಿಲು ಕಾಲದಲ್ಲಿ ನಿಮಗೆ ಏನ್ ಬೇಕಾಗಿರೋದು ಅದನ್ನ ನನ್ನ ಜೊತೆ ಕೇಳಿ, ಅದನ್ನ ಖಂಡಿತವಾಗಿ ನಿಮಗೋಸ್ಕರ ಕೊಡ್ತೀನಿ. ವಾವ್, ಮಂತ್ರದ ವಾಟರ್ ಮೆಲನ್ ಹಣ್ಣೆ! ಹಾಗಾದ್ರೆ ನಮಗೆ ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರುವ ಮನೆ, ನಾವು ಕುಡಿಯಲು ತಂಪಾಗಿರುವ ನೀರು ಬೇಕು. ಅಷ್ಟೇನಾ? 2 ಅಡಿ ಮುಂದೆ ಇಟ್ಟು ನೋಡಿ, ನನ್ನ ಮಾಯಾಜಾಲ ಏನು ಅಂತ ತೋರಿಸ್ತೀನಿ. ಟುನಿ ಬುಜ್ಜಿ ಇಬ್ರು ಕೂಡ ಹಿಂದೆ ಸ್ವಲ್ಪ ಹೋದಾಗ ಆ ಕಲ್ಲಂಗಡಿ ಹಣ್ಣಿಂದ ಒಂದು ಹೊಗೆ ಬಂತು. ಸ್ವಲ್ಪ ಸಮಯದಲ್ಲೇ ಆ ಕಲ್ಲಂಗಡಿ ಹಣ್ಣು ಇವಾಗ ಒಂದು ದೊಡ್ಡ ಬಂಗ್ಲೆ ಮನೆಯ ತರ ಬದಲಾಯ್ತು. ಆ ಬಂಗ್ಲೆ ಮನೆಗೆ ಒಂದು ಬಾಗಿಲಿತ್ತು, 2 ಕಿಟಕಿಗಳು ಇತ್ತು. ನೋಡಕ್ಕೆ ತುಂಬಾ ಅಂದವಾಗಿನೂ ಇತ್ತು. ಟಂಟಡಾಯ್, ನೋಡಿದ್ರಾ? ನಿಮಗೋಸ್ಕರ ಈ ಸಮ್ಮರ್ ಕೂಲರ್ ಮನೆನ ಏರ್ಪಾಡು ಮಾಡಿದೀನಿ, ಒಳಗೋಗಿ ನೋಡಿ. ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾನೇ ಉತ್ಸಾಹದಿಂದ ಆ ಕಲ್ಲಂಗಡಿ ಹಣ್ಣಿನ ಬಾಗಿಲನ್ನ ಓಪನ್ ಮಾಡ್ಕೊಂಡು ಮನೆಯೊಳಗಡೆ ಹೋದ್ರು. ಮನೆಯೊಳಗಡೆ ಹೋದಾಗ ಎಸಿ ಹಾಕಿದಾಗೆ ತಂಪಾಗಿತ್ತು. ಅದು ಅಲ್ಲದೆ ಆ ಕಲ್ಲಂಗಡಿ ಹಣ್ಣಿನ ಪರಿಮಳ ಆ ಮನೆ ಇಡೀ ಹರಡ್ತಾ ಇತ್ತು. ಅವರಿಬ್ರು ಸಂತೋಷ ಪಡ್ತಾ ಇದ್ದಾಗ ಆ ಧ್ವನಿ ಪುನಃ ಅವರಿಬ್ರಿಗೂ ಕೇಳಿಸ್ತು. ವೆಲ್ಕಮ್ ಟು ಮಂತ್ರದ ಹಣ್ಣಿನ ಮನೆ. ಈ ಮನೆಯಲ್ಲಿ ನೀವು ನೋಡ್ಬೇಕಾಗಿದ್ದು ತುಂಬಾ ಇದೆ. ನಿಮ್ಮ ಮುಂದೆ ಕಪ್ಪು ಕಪ್ಪಾಗಿ ಬಿತ್ತನೆಗಳಿದೆ ಅಲ್ವಾ? ಅದು ಸಾಧಾರಣವಾದದ್ದಲ್ಲ. ನೀವು ಮಲ್ಕೊಳ್ಳಿಕ್ಕೆ ಸ್ಪಾಂಜ್ ಆಗಿ ತಂಪಾಗಿರುವ ಬೆಡ್ ಅದು. ಆಹಾ, ಇದು ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ಈ ಗೋಡೆನ ನೋಡಿದ್ರೆ ನನಗೆ ತಿನ್ಬೇಕು ಅನ್ಸುತ್ತೆ. ಇದನ್ನ ತಿನ್ಬೋದಾ? ತಿನ್ಬೋದು. ನನ್ನ ಗೋಡೆನ ಎಷ್ಟು ತಿಂದ್ರೂ ಮರುದಿನ ಬೆಳಿಗ್ಗೆ ಹಾಗೇನೆ ಬೆಳೆದಿರುತ್ತೆ. ಕೆಳಗೆ ನೋಡಿದ್ರ ವಾಟರ್ ಮೆಲನ್ ಜ್ಯೂಸ್ನ ಸ್ವಿಮ್ಮಿಂಗ್ ಪೂಲ್. ಇದರಲ್ಲಿ ನೀವು ಸ್ನಾನ ಮಾಡ್ಕೋಬಹುದು. ದಾಹ ಆದ್ರೆ ಹೊಟ್ಟೆ ತುಂಬ ಇದನ್ನ ಕುಡಿಬಹುದು. ಬುಜ್ಜಿ ತುಂಬಾನು ಸಂತೋಷದಿಂದ, ಅಮ್ಮ, ಇದು ಮನೆನ ಅಥವಾ ಸ್ವರ್ಗನ? ಇರ್ಲಿಕ್ಕೆ ಮನೆ, ತಿನ್ಲಿಕ್ಕೆ ಹಣ್ಣು, ಕುಡಿಲಿಕ್ಕೆ ಜ್ಯೂಸು. ಅಬ್ಬಬ್ಬಾ! ಆದ್ರೆ ಒಂದು ಸಣ್ಣ ಸರತ್ತು ಬುಜ್ಜಿ, ನೀವಿರುವಂತ ಪಿಲ್ಲರು ಹಾಗೇನೆ ಕಂಬಗಳು, ಇವುಗಳನ್ನ ಮಾತ್ರ ನೀವು ಕೊರೆದು ತಿಂದ್ರೆ ಆಮೇಲೆ ನೀವೆಲ್ಲರೂ ಕೆಳಗೆ ಬೀಳ್ಬೇಕಾಗುತ್ತೆ. ಆ ಮಾಂತ್ರಿಕ ಕಲ್ಲಂಗಡಿ ಹಣ್ಣು ಮನೆಯ ಬಗ್ಗೆ ಊರಲ್ಲಿ ಎಲ್ರಿಗೂ ತಿಳಿತು. ಮರುದಿನ ಮಧ್ಯಾಹ್ನದ ಸಮಯ ಚೋಟಿಗಿಳಿ ಹಾಗೂ ಬನ್ನಗಿಳಿ ಇಬ್ರು ಕೂಡ ಆ ಮನೆನ ನೋಡೋದಕ್ಕೋಸ್ಕರ ಬಂದ್ರು. ತುನಿ ಆಂಟಿ, ಎಲ್ಲಿ ಇದ್ದೀರಾ? ನನಗೆ ಅರ್ಜೆಂಟಾಗಿ ವಾಟರ್ ಮೆಲನ್ ಜ್ಯೂಸ್ ಬೇಕು.
ಬನು ಹಾಗೂ ಚೋಟಿಗಿಳಿ ಇಬ್ರು ಕೂಡ ಬಾಗಿಲನ್ನ ತೆರ್ಕೊಂಡು ಮನೆಯೊಳಗಡೆ ಬಂದ್ರು. ಮನೆಯೊಳಗಡೆ ಬಂದು ನೋಡಿದವರಿಗೆ ಶಾಕು. ಯಾಕಂದ್ರೆ ಆ ಮನೆ ಇಡೀ ಕಲ್ಲಂಗಡಿ ಹಣ್ಣಿಂದ ಆಗಿತ್ತು. ಕಲ್ಲಂಗಡಿ ಹಣ್ಣಿನ ಪರಿಮಳ ಅವನನ್ನ ಬಾ ಬಾ ಅಂತ ಕರಿತಾ ಇತ್ತು. ಮಮ್ಮಿ, ನನ್ನ ಒಂದ್ಸಲ ಗಿಂಟೆ ನಿಜವಾಗ್ಲೂ ನಾನು ಕನ್ಸ್ ಕಾಣ್ತಾ ಇದ್ದೀನಾ ಅಥವಾ ನಾನು ಕಾಣೋದೆಲ್ಲ ನೆನ್ಸ? ನನ್ನ ಇಷ್ಟದ ಹಣ್ಣಿನಲ್ಲಿ ಮನೆ ಕಟ್ಟಿದ್ದಾರೆ ಆಂಟಿ, ಇದನ್ನ ನಾನು ತಿಂತೀನಿ. ಬನ್ನು ಬೇಗನೆ ಹೋಗಿ ಅಲ್ಲಿದ್ದ ಆ ಗೋಡೆನ ಕಚ್ಚಕ್ಕೆ ಟ್ರೈ ಮಾಡಿದಾಗ ಆ ಕಲ್ಲಂಗಡಿ ಹಣ್ಣಿನ ವಾಯ್ಸ್ ಕೇಳಿಸ್ತು. ಏ ಬನ್ನು ರಾಕ್ಷಸ, ಎಲ್ಲೋ ಆ ಗೋಡೆನ ಎಲ್ಲಾದ್ರೂ ಕೊರೆದು ತಿಂದು ಬಿಡ್ಬೇಡ. ಆಮೇಲೆ ಆ ಹಣ್ಣುಗಳೆಲ್ಲ ನಿನ್ನ ಹೊಟ್ಟೆ ಮೇಲೇನೆ ಬೀಳುತ್ತೆ. ನಿನಗೆ ಒಂದು ವೇಳೆ ತಿನ್ಬೇಕು ಅನ್ಸಿದ್ರೆ ಅಲ್ಲಿ ನೋಡು, ಮೂಲೆಯಲ್ಲಿ ಫ್ರೆಶ್ ಆಗಿ ಕೆಂಪು ಬಣ್ಣದಲ್ಲಿ ಕಾಣ್ತಿದೆ, ಅದನ್ನ ತಿನ್ನು. ಲೇ ಅವಸರ ಹಿಡಿದವನೇ, ಎಲ್ಲಾದ್ರೂ ಹಾಗೆ ತಿಂದು ಬಿಡ್ಬೇಡ. ಆಮೇಲೆ ಹಣ್ಣಿನ ಕೆಳಗೆ ನಾವು ಜಾಮ್ ಆಗ್ತೀವಿ. ಏಂತೂನೇ ಇದೊಂದು ಅದೃಷ್ಟದ ಮನೆಯಾಗಿದೆ. ಈ ಬಿಸಿಲು ಕಾಲದಲ್ಲಿ ನಾವು ಕೂಡ ನಿನ್ ಜೊತೆ ಇದೇ ಮನೇಲಿ ಇರ್ತೀವಿ. ಬನ್ನು ಜ್ಯೂಸ್ ಪೂಲಲ್ಲಿ ಧುಮುಕಿ, ಆಹಾ ಮಮ್ಮಿ, ನಾನು ಈ ಜ್ಯೂಸ್ ಒಳಗೆ ಇರ್ತೀನಿ. ನನಗೆ ದಾಹ ಆದ್ರೆ ಇದನ್ನ ಕುಡಿತೀನಿ, ಹಸಿವಾದ್ರೆ ಇದನ್ನೇ ಕಚ್ಚಿ ತಿಂತೀನಿ. ನನ್ನ ಹೊರಗಡೆ ಯಾರು ಕೂಡ ಕರಿಬೇಡಿ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಎಸಿ ರೂಮ್ ತರ ಇರುವ ಆ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಸಂತೋಷವಾಗಿದ್ರು. ಈ ವಿಷಯ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ತಿಳಿತು. ಎಲ್ರೂ ಆ ಮನೆಯನ್ನ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಬಂದ್ರು. ಆದ್ರೆ ಅದೇ ಊರಲ್ಲಿದ್ದ ಚಿಚುಕಾಗಿಗೆ ಮಾತ್ರ ಆ ಮನೆ ಬಗ್ಗೆ ತಿಳಿದಾಗ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು. ಅವಳು ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಡವೆ ಎಲ್ಲ ಹಾಕೊಂಡು ಟುನಿಯ ಮನೆಯನ್ನ ನೋಡೋದಕ್ಕೋಸ್ಕರ ಬಂದ್ಲು. ಏನು ಈ ಹಣ್ಣಿನ ಮನೆಯನ್ನು ನೀವು ನಿಮಗೆ ಅಂತ ಯೂಸ್ ಮಾಡ್ಕೋತಾ ಇದ್ದೀರಾ? ನಾನು ಇಲ್ಲಿ ಕಾಂಟ್ರಾಕ್ಟ್ ಹಾಕಿದ್ದೀನಿ, ಇದನ್ನ ಬಿಸ್ನೆಸ್ ಆಗಿ ಯೂಸ್ ಮಾಡ್ತೀನಿ. ನಿನ್ನ ಜಿಪುಣತನ, ಹಣದ ದುರಾಸೆಯನ್ನು ಇಲ್ಲೇ ಆರಂಭಿಸ್ಬಿಟ್ಟ. ಇಲ್ಲಿ ನಿನ್ನ ಬಿಸ್ನೆಸ್ ಎಲ್ಲ ಮಾಡಬೇಡ, ನಮ್ನ ಇಲ್ಲಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡು. ಇದೆಲ್ಲ ನಿಮ್ಮ ಈ ಮೆಂಟಲ್ ಬುರುಡೆಗೆ ಏನೂ ಅರ್ಥ ಆಗೋದಿಲ್ಲ. ಈ ಮನೆನ ನಾವು ಈ ಬಿಸಿಲು ಕಾಲದಲ್ಲಿ ಒಂದು ರೆಸ್ಟೋರೆಂಟ್ ಆಗಿ ಉಪಯೋಗ ಮಾಡೋಣ. ಇದರ ಎಂಟ್ರೆನ್ಸ್ ಫೀಸ್ 5,000. ಒಳಗೆ ಬಂದು ಹಣ್ಣುನ ಕಚ್ಕೊಂಡು ತಿಂದ್ರೆ 2,000. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡಿ ಜ್ಯೂಸ್ ಕುಡಿದ್ರೆ 2,000. ಇದರಲ್ಲಿ ಬರುವ ಲಾಭದಲ್ಲಿ ನೀನ್ ಅರ್ಧ ತಗೋ, ನಾನು ಅರ್ಧ ತಗೋತೀನಿ. ಹೀಗೆ ಬಿಸ್ನೆಸ್ ಅನ್ನು ಮುಂದುವರಿಸೋಣ. ಏನ್ ಹೇಳ್ತೀಯಾ? ಆವಾಗ್ಲೇ ಆ ಗೋಡೆಯಿಂದ ಆ ಹಣ್ಣಿನ ವಾಯ್ಸ್ ಕೇಳಿಸ್ತು. ಏ ಕಾರ್ಪೊರೇಟ್ಗಾಗೆ, ನೀನು ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ನಾನು ಈ ಮನೆಯನ್ನು ನಿರ್ಮಾಣ ಮಾಡಿಲ್ಲ. ನನ್ನ ಜೊತೆಗಿರುವ ಎಲ್ಲ ಪಕ್ಷಿಗಳಿಗೆ ಬಿಸಿಲು ಕಾಲದಲ್ಲಿ ಸಂತೋಷವನ್ನು ಕೊಡಬೇಕು ಅಂತ ಮಾಡಿದ್ದು. ಮರ್ಯಾದೆಯಿಂದ ಹೊರಗಡೆ ಹೋಗು, ಗೆಟ್ ಔಟ್. ಚಿಚುಕಾಗಿ ಹೆದರ್ಕೊಂಡೆ, ಅಯ್ಯಯ್ಯೋ, ಈ ಹಣ್ಣು ಮಾತಾಡುತ್ತಾ? ಸರಿ ಸರಿ, ಇದನ್ನ ಬಿಸ್ನೆಸ್ ಆಗಿ ಉಪಯೋಗ ಮಾಡೋದಿಲ್ಲ. ನನಗೆ ಒಂದು ಬಿತ್ತನೆ ಕೊಡಿ, ಅದ್ರಲ್ಲಿ ಜೀವನ ಮಾಡ್ಕೋತೀನಿ. ಹಾಗೆ ಚಿಚುಕಾಗಿ ನಿದ್ರೆ ಮಾಡೋ ನಾಟಕ ಮಾಡಿದ್ಲು. ಆದ್ರೆ ಅವಳಿಗೆ ಬೇರೆ ಐಡಿಯಾನೇ ಇತ್ತು. ಆ ದಿನ ರಾತ್ರಿ ಸಮಯ ಎಲ್ರೂ ಆ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಬನ್ನು ಕನ್ಸಲ್ಲೂ ಕೂಡ ಆ ಕಲ್ಲಂಗಡಿ ಹಣ್ಣನ್ನ ತಿನ್ನೋ ತರಾನೇ ಆ ಗೋಡೆನ ತಿಂತಾ ಇದ್ದ. ಆವಾಗ್ಲೇ ಚಿಚುಕಾಗಿ ಮೆಲ್ಲೆ ಇದ್ಲು. ಅವಳ ಕೈಯಲ್ಲಿ ಒಂದು ಚೀಲನ ಇಟ್ಕೊಂಡಿದ್ಲು. ಈ ಒಂದು ಹಣ್ಣಿಗೇನೆ ಇವ್ರು ಎಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ. ನಾನು ಇಲ್ಲಿರುವ ಬಿತ್ತನೆಗಳನ್ನ ಕದ್ಕೊಂಡೋಗಿ ನನ್ನ ಮನೆ ಹತ್ರ ಹಾಕ್ತೀನಿ. ಆವಾಗ ಮಂತ್ರದ ವಾಟರ್ ಮೆಲನ್ ಕಾಲನಿಯೇ ಓಪನ್ ಆಗುತ್ತೆ. ಅದರಿಂದ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಕೋಟಿ ಲೆಕ್ಕದಲ್ಲಿ ಹಣವನ್ನು ಸಂಪಾದನೆ ಮಾಡ್ಕೋತೀನಿ. சிச்சுக்காக்கா பொறுமையா பக்கத்துல போய் தரையில இருக்கிற அந்த தர்பூசணி பழ விதைய திருடி பைக்குள்ள போட்டுக்கிட்டு இருந்தா. இது எல்லாத்தையுமே அந்த மந்திர தர்பூசணி பழம் பார்த்துக்கிட்டு தான் இருந்துச்சு. அதுக்கு ரொம்பவும் கோவம் வந்துச்சு. ಏ ಚಿಚ್ಚು, ನನ್ನ ಮನೇಲಿ ಇದ್ಕೊಂಡು ನನ್ನ ಬಳಿಯಿಂದನೇ ಕಳ್ಳತನ ಮಾಡ್ತಾ ಇದ್ದೀಯಾ? ಇರು, ನಾನು ಯಾರು ಅಂತ ಇವಾಗ ನಾನು ನಿನ್ಗೆ ತೋರಿಸ್ತೀನಿ. ಆ ಕಲ್ಲಂಗಡಿ ಹಣ್ಣಿನ ಮನೆಗೆ ತುಂಬಾನು ಕೋಪ ಬಂತು. ಆ ಮನೆಯ ಬಾಗಿಲು ಕಿಟಕಿ ಎಲ್ಲಾನು ಮುಚ್ಚಿಬಿಡ್ತು. ಚಿಚುಕಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅವಳು ಟ್ರೈ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಜೋರಾಗಿ ಒಂದು ಬಿರುಗಾಳಿ ಬೀಸಕ್ಕೆ ಶುರುವಾಯಿತು. ಆ ಪೂಲಲ್ಲಿದ್ದ ಜ್ಯೂಸ್ ಎಲ್ಲಾನು ಗಾಳಿ ತರ ಮೇಲೆ ಬಂದು ತಕ್ಷಣ ಚಿಚುಕಾಗಿಯ ಮೇಲೆ ಉಯ್ಕೊಳ್ತು. ಅಯ್ಯಯ್ಯೋ, ನನ್ನ ಕಾಪಾಡಿ, ಏನಿದು ಇಷ್ಟೊಂದು ಕತ್ಲೆ ಆಗಿದೆ? ನನ್ನ ಯಾರೋ ಎಲ್ಲೋ ಎತ್ಕೊಂಡು ಹೋಗ್ತಿದ್ದಾರೆ, ನನ್ನನ್ನು ಕಾಪಾಡಿ. ಚಿಚು ಕಿಚ್ಚಾಡುವ ಶಬ್ದ ಕೇಳಿ ನಿದ್ರೆ ಮಾಡ್ತಾ ಇದ್ದ ಪಕ್ಷಿಗಳು ಎಲ್ರೂ ಎದ್ದು ಅಲ್ಲಿಗೆ ಬಂದ್ರು. ಚಿಚುವಿನ ಪರಿಸ್ಥಿತಿ ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಅವಳು ಆ ಕಲ್ಲಂಗಡಿ ಹಣ್ಣು ಜ್ಯೂಸಲ್ಲಿ ಮುಳುಗಿರೋ ಹಾಗೆ ಇತ್ತು. ಅವಳ ಮೇಲೆ ಬೀಜಗಳೆಲ್ಲ ಅಂಟ್ಕೊಂಡಿತ್ತು. ವಾವ್, ಏನಂಟಿ, ನೀವು ಜ್ಯೂಸಲ್ಲಿ ಮುಳುಗಿ ಎದ್ದು ಬಂದ ಹಾಗಿದೆ. ನಿಮ್ನ ನಕ್ಬೇಕು ಅನ್ಸುತ್ತೆ, ನಕ್ಬೋದಾ? ಲೇ ಬನ್ನು, ಹತ್ರ ಬರಬೇಡ ಕಣೋ, ನನಗೆ ತಲೆ ಸುತ್ತಾ ಇದೆ. ಮಾಯದ ಮಂತ್ರದ ಹಣ್ಣೆ, ನನ್ನನ್ನು ಕ್ಷಮಿಸಿ. ಇನ್ಮುಂದೆ ಈ ರೀತಿ ನಾನು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸಿ. ನಿನ್ನ ಬುದ್ಧಿ ಯಾವಾಗ್ಲೂ ಬದಲಾಗಲ್ಲ ಚಿಚ್ಚು. ಇತರರಿಗೆ ಸಹಾಯ ಮಾಡಬೇಕೇ ಹೊರತು ಇತರರಿಗೆ ಸಹಾಯ ಆಗುವಂತಹದ್ನ ಕದಿಯುವಂಥದ್ದು ದೊಡ್ಡ ತಪ್ಪು. ನಿನಗೆ ಒಂದು ಪನಿಷ್ಮೆಂಟ್ ಇದೆ. ಯಾರು ಗೋಡೆಗಳನ್ನೆಲ್ಲ ಕೊರೆದು ತಿಂತಾರೋ ಆ ಸ್ಥಳವನ್ನು ನೀನು ಕ್ಲೀನ್ ಮಾಡಬೇಕು.
ಇದು ಕರೆಕ್ಟ್ ಆದ ಪನಿಷ್ಮೆಂಟ್. ಬನ್ನು ತಿನ್ನೋ ಸ್ಪೀಡಿಗೆ ಚಿಚ್ಚುಗೆ ತುಂಬಾ ಕೆಲಸ ಇರುತ್ತೆ. ಚಿಚುಕಾಗಿಯ ಆ ಪರಿಸ್ಥಿತಿಯನ್ನ ನೋಡಿ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು. ಚಿಚುಕಾಗಿ ಅವಮಾನ ತಡ್ಕೊಳಕ್ಕಾಗದೆ ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆದ್ರೆ ಕಲ್ಲಂಗಡಿ ಹಣ್ಣು ಅವಳಿಗೆ ಕೊಟ್ಟ ಶಿಕ್ಷೆನ ಅವಳು ಪ್ರತಿದಿನ ಅನುಭವಿಸ್ಲೇಬೇಕು. ಹೀಗಿರುವಾಗ ಒಂದಿನ ತುನಿಗುಬ್ಬಚ್ಚಿ ಎಲ್ಲ ಪಕ್ಷಿಗಳನ್ನ ಮನೆಗೆ ಕರೆದು ಅವರೆಲ್ಲರಿಗೂ ಒಂದು ಸಮ್ಮರ್ ಪಾರ್ಟಿ ಕೊಡ್ಬೇಕು ಅಂತ ಅಂದ್ಕೊಂಡಿದ್ಲು. ಆ ದಿನ ಚೋಟಿಗಿಳಿ, ಲೂಸಿ ಪಾರಿವಾಳ, ಮಹಿ ಹದ್ದು, ಕುಹುಬಾತು, ಚಿಚುಕಾಗೆ ಎಲ್ರೂ ಪಾರ್ಟಿಗೆ ಬಂದಿದ್ರು. ತುಂಬಾನು ಎಂಜಾಯ್ ಮಾಡ್ತಾ ಇದ್ರು. ಬನ್ನು ಯಾವಾಗ್ಲೂ ತರ ಒಂದ್ ಕಡೆ ಕೂತ್ಕೊಂಡು ಗೋಡೆನ ಕಚ್ಚಿ ತಿಂತಾ ಇದ್ದ. ಹೌದು ತುನಿ, ನಾನು ಕೂಡ ನನ್ನ ಅಂಗಡಿಗೆ ರಜೆ ಕೊಟ್ಬಿಟ್ಟು ಇಲ್ಲಿ ಬಂದು ಪ್ರತಿದಿನ ಜ್ಯೂಸ್ ಕುಡ್ಕೊಂಡಿದ್ದೀನಿ. ಹಲೋ ಪಕ್ಷಿಗಳೇ, ನೀವು ಹ್ಯಾಪಿಯಾಗಿದ್ರೆ ನನಗೂ ಕೂಡ ಹ್ಯಾಪಿನೇ. ನೀವು ಈ ಹಣ್ಣುನ ಎಷ್ಟು ಬೇಕಾದರೂ ಕೊರೆದು ತಿನ್ನಿ, ಆದ್ರೆ ಪಿಲ್ಲರ್ನ ಮೇನ್ ಫೌಂಡೇಶನ್ನ ಮಾತ್ರ ತಿನ್ನಕ್ ಹೋಗ್ಬೇಡಿ. ಆ ಬನ್ನುನ ಹುಷಾರಾಗಿ ನೋಡ್ಕೊಳ್ಳಿ, ಅವನೇ ಯಾವಾಗ್ಲೂ ಕಚ್ಚಿ ತಿನ್ಬಿಡ್ತಾನೆ. ಬನ್ನು ಬಾಯಿಡಿ ಕಲ್ಲಂಗಡಿ ಹಣ್ಣನ್ನ ಇಟ್ಕೊಂಡು, ಏನ್ ಆಂಟಿ ಹೇಳ್ತಾ ಇದ್ದೀರಾ? ನಾನು ಜಸ್ಟ್ ಟೇಸ್ಟ್ ನೋಡಿದ್ದು ಮಾತ್ರನೇ. ಎಲ್ರೂ ಜೋರಾಗಿ ನಗಾಡಿದ್ರು. ಹಾಗೆ ಆ ಬೇಸಿಗೆ ಕಾಲ ಇಡೀ ಪಕ್ಷಿಗಳು ಎಲ್ರೂ ಕೂಡ ಆ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಅವ್ರ ಜೀವನನ ಬದುಕ್ತಾ ಇದ್ರು. ಅವರಿಗೆ ಬಿಸಿಲಿನ ಕಷ್ಟ ಯಾವುದೇ ಇರಲಿಲ್ಲ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿ ನಮಗೋಸ್ಕರ ಕೊಟ್ಟಿರುವ ಈ ಸೌಕರ್ಯಗಳನ್ನ ನಾವು ಮಾತ್ರ ಅನುಭವಿಸದೆ ಎಲ್ರಿಗೂ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ಸ್ವಾರ್ಥದಿಂದ ನಾವು ಮಾತ್ರ ಅನುಭವಿಸ್ಬೇಕು ಅಂತ ಅನ್ಕೊಂಡ್ರೆ ಅದೇ ಪ್ರಕೃತಿ ನಮ್ಗೆ ಪಾಠನೂ ಕಲ್ಸ್ಕೊಡುತ್ತೆ.